Welcome back to SPM tutorial. Today we are going to discuss about articles. Article topic is very important in English because of it comes in all the exam. Okay, so all the competitive exams for English teacher and especially TET. Okay, and PUC exam and SSLC exams. Okay, so ಎಲ್ಲ ಎಕ್ಸಾಮ್ಸ್ ಕೂಡ ನಾವು ಯಾವ ಒಂದು ಆರ್ಟಿಕಲ್ಸ್ ನಾವು ನೋಡ್ತೀವಿ. ಆರ್ಟಿಕಲ್ಸ್ ಕ್ವಶನ್ಸ್ ಕೊಡ್ಲೇಬೇಕು, ಏಕೆಂತಂದ್ರೆ ನಾವು ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಆರ್ಟಿಕಲ್ಸ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ನಾವು ಮಾತಾಡುವಾಗ ಆರ್ಟಿಕಲ್ ನ ಬಳಸಬೇಕು, ಕೆಲವೊಂದ್ಸಲ ನಾವು ಬಳಸಲ್ಲ ಅಷ್ಟೇ, ಅದು ತಪ್ಪಾಗುತ್ತೆ. ಓಕೆ, ಸೊ ಹಾಗಾಗಿ ಆರ್ಟಿಕಲ್ಸ್ ನಮ್ಗೆ ಎಷ್ಟು ಅಸೆನ್ಷಿಯಲ್ ಅಂತಂದ್ರೆ ಅದಿಲ್ಲ ಅಂತಂದ್ರೆ ಕೆಲವೊಂದ್ಸಲ ನಾವು ಮಾತಾಡ್ಲಿಕ್ಕೆ ಕಷ್ಟ ಆಗ್ಬಿಡುತ್ತೆ, ಅದು ತಪ್ಪಾಗತ್ತೆ. ಓಕೆ, ಸೊ ಈ ರೀತಿ ಇರ್ತಕ್ಕಂಥದ ಸಿಚುಯೇಷನ್ ನೋಡ್ತೀವಿ. Okay, Ilya. Today we will start to discuss about articles. Okay, so here, hello, articles topic ನಮಗೆ ಎಕ್ಸಾಮ್ ಅಲ್ಲಿ ಬರೋದ್ರಿಂದ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಇಲ್ಲಿ ಆರ್ಟಿಕಲ್ಸ್ ಎಷ್ಟು ಟೈಪ್ಸ್ ಇದೆ ಗೊತ್ತಲ್ಲ. ಸಾಮಾನ್ಯವಾಗಿ ನಾವು ಎ ಆನ್ ಆರ್ಟಿಕಲ್ ದ, ಸೊ ಈ ಮೂರನ್ನ ನಾವು ಆರ್ಟಿಕಲ್ಸ್ ಅಂತ ನಮ್ಗೆ ಸಾಮಾನ್ಯವಾಗಿ ಗೊತ್ತಿದೆ, ಇಲ್ಲ ಒಂದ್ ಕಡೆ ಕೇಳಿದೀವಿ, ಹೌದಲ್ವಾ. ಸೊ ಹೈಸ್ಕೂಲ್ ಅಲ್ಲಿ ಆಗ್ಬೋದು, ಕಾಲೇಜಲ್ಲಿ ಆಗ್ಬೋದು. ಓಕೆ, ಸೊ ದಟ್ಸ್ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಸಮ್ವೇರ್. ಓಕೆ, ಸೊ ಹಿಯರ್ ದಿಸ್ ಈಸ್ we call the indefinite article. Okay, indefinite article, and this one definite article. Okay, definite article. Okay, so ಇಲ್ಲಿ indefinite article ಗೂ definite article ಗೂ ಏನ್ ಡಿಫ್ರೆನ್ಸ್ ಇದೆ? ಡೆಫಿನೆಟ್ ಆರ್ಟಿಕಲ್ ಅಂದ್ರೆ ನಾವು ಪರ್ಟಿಕ್ಯುಲರ್ ಆಗಿ ನಾವು ಒಂದು ವಸ್ತುನಾಗ್ಬೋದು, ಅಥವಾ ಒಬ್ಬ ವ್ಯಕ್ತಿನಾಗ್ಬೋದು, ಅಥವಾ ಇನ್ನೊಂದು ಪ್ಲೇಸ್ ಆಗ್ಬೋದು, ಅಥವಾ ಯಾವುದೇ ಇನ್ಸಿಡೆಂಟ್ ಆಗ್ಬೋದು. ನಾವು ಹೇಳುವಾಗ ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಅಂದ್ರೆ ಪ್ಲೇಸು, ಆಯ್ತಾ, ಸಿಚುಯೇಷನ್ ಅಥವಾ ಇನ್ಸಿಡೆಂಟ್, ದ ಪರ್ಸನ್, ದ ಥಿಂಗ್ಸ್, ಎಸ್, ಈ ರೀತಿಯಾಗಿ. ಇಂಡೆಫಿನಿಟ್ ಜಸ್ಟ್ ಒಂದು ಏನು ಪರ್ಟಿಕ್ಯುಲರ್ ಆಗಿ ಹೇಳಲ್ಲ, ನಾವು ಇಂಡೆಫಿನಿಟ್ ಆಗಿ ಹೇಳ್ತೀವಿ. ಓಕೆ, ಜಸ್ಟ್ ಒನ್, ಎನಿ ಒನ್ ಅಂತ, ಎನಿ ಒನ್ ಆ ಥರ, ಎನಿ ಒನ್. ಓಕೆ, ಈ ರೀತಿ ನಾವು ಬಳಸ್ತಾ ಹೋಗ್ತೀವಿ. ಯಾವ್ದನ್ನ ಏನೋ ಆ ಥರ ಬಳಸ್ತೀವಿ, ಆಯ್ತಾ. ಸೊ ಆ್ಯನು ಹಾಗೆ ಬರ್ತದೆ, ಆದ್ರೆ ಒಂದು ಕಂಡೀಷನ್ಸ್ ಇದೆ. ಏನಿದೆ ನಿಮ್ಗೆ ಗೊತ್ತೇ ಇದೆ ಅಲ್ವಾ? ಎ ಇ ಐ ಓ ಯು ಅಲ್ವಾ? ಸೊ ದೀಸ್ ಆರ್ ದ ಓವಲ್ಸ್. ಈ ಓವಲ್ಸ್ ಮುಂದೆ ನಾವು ಆರ್ಟಿಕಲ್ ಆನ್ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಆನ್ ಈಗಲ್, ಎಸ್, ಅದಲ್ವಾ. ಆನ್ ಎಲಿಫೆಂಟ್, ಎಸ್. ನೆಕ್ಸ್ಟ್ ಆನ್ attitude, yes. Okay, next and unusual. Okay, next and impressive. Okay, it is an impressive dialogue ಅಂತ ಹೇಳ್ತೀವಲ್ಲ. ಓಕೆ, ಸೊ ಆ ರೀತಿಯಾಗಿ. ನೆಕ್ಸ್ಟ್ and an orange ಅಂತ ಬಳಸ್ತೀವಿ ಅಲ್ವಾ? ಓಕೆ, ಈ ರೀತಿಯಾಗಿ ನಾವು ಓವಲ್ಸ್ಗೆ ನಾವು ಬಳಸ್ತಾ ಹೋಗ್ತೀವಿ. ಸೊ ಅದ್ರ ಮುಂದೆ ಎಲ್ಲವೂ ನಾವು ಆನ್ ನ ಬಳಸ್ತೀವಿ, ಎ ಬಳಸಲ್ಲ. ಓಕೆ, ಎರಡು ಒಂದೇ ಮೀನಿಂಗ್ ಆದ್ರೂ ಕೂಡ ನಾವೇನ್ ಮಾಡ್ತೀವಿ, ಆನ್ ಎ ಬಳಸಲ್ಲ. ಸೊ ಬಿಕಾಸ್ ಆಫ್ ಓವಲ್ಸ್. ಓಕೆ, ಸೊ ಇಲ್ಲಿ ಓವಲ್ಸ್ ಇರೋದ್ರಿಂದ ನಾವು ಓವಲ್ಸ್ ಬಳಸ್ತೀವಿ. ಮತ್ತೆ ಇನ್ನೊಂದು ಸರ್, ಓವಲ್ಸ್ ಎ ಇ ಐ ಓ ಯು ಅಷ್ಟೇನಾ? ಎ ಇ ಐ ಓ, ಎ ಇ ಐ ಓ ಅಲ್ವಾ? ಎ ಇ ಐ ಓ ಯು, ಇಷ್ಟೇನಾ ಓವಲ್ಸು? ಇನ್ನೊಂದಷ್ಟಿದೆ. ಯಾವ್ದಿದೆ ಅಂತಂದ್ರೆ, ಈಗ ಎ ಬರಲ್ಲ ಅಲ್ವಾ? ಎ ಇಲ್ಲ, ಅಲ್ಲೇ ಬಂದಿದೆ. ಬಿ ಇಲ್ಲ, ಸಿ ಇಲ್ಲ, ಡಿ ಇಲ್ಲ, ಇ ಇಲ್ಲ, ಎಫ್. ನೋಡಿ, ಇದನ್ನ ಓದಿ, ಹೇಗೆ ಓದ್ತೀರಿ? ಎಫ್, ಎಸ್.
ಎಫ್ ಅಂತ ಓದ್ತಿರಲ್ವಾ? ಸೊ ಹಾಗಾಗಿ ಇದು ಓವಲ್. ಓವಲ್ ಸೌಂಡ್ ಇದೆ. ಕಾನ್ಸೋನೆಂಟ್ ಲೆಟರ್ ಓವಲ್ ಸೌಂಡ್ ಅಂತ ಕರಿತೀವಿ. What do we call that? Actually, consonant letter. Okay, but vowel sound ಅಂತ ನಾವು ಬಳಸ್ತೀವಿ. ಓಕೆ, ಸೊ ಹಾಗೆ ಯಾವ್ದಿದಲ್ಲ ಅಂತಂದ್ರೆ ಎಫ್. ಓಕೆ, ನೆಕ್ಸ್ಟ್ ಜಿ, ಹೆಚ್. ನೋಡಿ ಇದು ಅಷ್ಟೇ. ಹೆಚ್ ಹೆಂಗ್ ಬಳಸ್ತೀವಿ? ಹೆಚ್. ನೆಕ್ಸ್ಟ್ ಎಫ್ ಡಿ ಹೆಚ್, ಐ ಜೆ ಕೆ ಎಲ್. ಇದು ಅಷ್ಟೇ, ಎಲ್. ನೆಕ್ಸ್ಟ್ ಎಂ, ಎನ್, ವೈಟ್, ಓ ಪಿ ಕ್ಯೂ ಆರ್ ಎಸ್, ಟಿ ಯು ವಿ ಡಬ್ಲ್ಯೂ ಎಕ್ಸ್. ಎಕ್ಸ್ ಬರ್ತದೆ. ಓಕೆ, ಎಷ್ಟಿದೆ ಇಲ್ಲಿ? 1 2 3 4 5 6 7 8. ಓಕೆ, 8 plus 5 13. ಸೊ ಇದು ಓವಲ್ಸ್, ಇದು ಕಾನ್ಸೋನೆಂಟ್ಸ್ ಅಲ್ಲಿ ಓವಲ್ಸ್. ಎಸ್, ಟೋಟಲ್ 13 ಓವಲ್ ಸೌಂಡ್ಸ್ ನೋಡ್ತೀವಿ. ಓಕೆನಾ? ಸರ್ ಇದಕ್ಕೆ ಎಕ್ಸಾಮ್ ಹೇಗೆ ನಾವು ಆನ್ಸರ್ ಮಾಡೋದು ಅಂತಂದ್ರೆ ನೋಡಿ, ಎಫ್ ಏನು? ಫಾರ್ ಎಕ್ಸಾಂಪಲ್ an FM, an HMD. Yes, next an LLB student. Yes, next an MLA. Yes, next an NCC student. Next an RMSC. Okay, next an RSS. Next an X-ray. ಎಸ್ ಬರಲಿಲ್ಲ. ಅಂಡ್ SMS. ನೋಡಿ, ಈ ರೀತಿ ನಾವು ಸೆಂಟೆನ್ಸ್ ಬಳಸ್ತಾ ಹೋಗ್ತೀವಿ. ಓಕೆ, ಸೊ I am watching an FM radio. I am going to start an FM channel. ಓಕೆ, ಈ ರೀತಿ ನಾವು ಸೆಂಟೆನ್ಸ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಸೊ ಇದು ಅಡ್ವಾನ್ಸ್ಡ್ ಇವೆಲ್ಲ. ಈ ತರದ್ದು ಒಂದಷ್ಟು ಸ್ವಲ್ಪ ಟಫ್ ಆಗಿ ಬರುವಂತಹ ಪ್ರಶ್ನೆಗಳು, ಅಥವಾ ಇದಕ್ಕಿಂತ ಈಸಿ ಬರುವಂತವು ಕೂಡ ಇದೆ. ಈಗ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಇದೆಲ್ಲ ಇಟ್ಕೊಳ್ಳಿ, ತುಂಬಾ ಯೂಸ್ ಆಗುತ್ತೆ. ಓಕೆನಾ? ಓಕೆ, ಸೊ ಇಲ್ಲಿ ಸ್ಟೂಡೆಂಟ್ಸ್ ಈ ಓವಲ್ಸ್ ಇದೆಯಲ್ಲ, ಎ ಐ ಒ ಯು, ನಾನು ಇವಾಗ ಏನ್ ಹೇಳಿದೆ, ಕಾನ್ಸನೆಂಟ್ ಲೆಟರ್ಸ್ ನಲ್ಲಿ ಒಂದಷ್ಟು ಓವಲ್ ಸೌಂಡ್ ಬರ್ತದೆ ಅಂತ. ದಟ್ಸ್ ಇಂಪಾರ್ಟೆಂಟ್. ಓಕೆ, ಸೊ ಅದನ್ನ ನೀವು ಯಾವಾಗ್ಲೂ ಮರಿಬಾರ್ದು. ಏಕೆಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ವಶನ್ಸ್ಗಳು ಯಾವಾಗ್ಲೂ ಬರ್ತವೆ, ಅದು ಯಾವುದೇ ಎಕ್ಸಾಮ್ಸ್ ಆಗ್ಲಿ. ಓಕೆ, ಸೊ ಬರೋದ್ರಿಂದ ಸ್ವಲ್ಪ ನೀವು ಕೇರ್ಫುಲ್ ಆಗಿ ಅದನ್ನ ನೋಟ್ ಮಾಡಿಕೊಂಡು ಅವಾಗ ರಿಪೀಟ್ ಮಾಡ್ತಾ ಇರಬೇಕು. ಸೊ ನೀವು ಎಲ್ಲೋ ಒಂದ್ ಕಡೆ ಓದುವಾಗ ಟೆಕ್ಸ್ಟ್ ಬುಕ್ ಆಗ್ಬೋದು, ಇನ್ನೊಂದಾಗ್ಬೋದು, ಸ್ವಲ್ಪ ಅದನ್ನ ರೆಫರ್ ಮಾಡಿದ್ರೆ ಒಳ್ಳೆಯದು. ಓಕೆ, ಸೊ ಈಗ ನಾವಿಲ್ಲಿ MCQ ಟೈಪ್ ಅಲ್ಲಿ ಒಂದಷ್ಟು ಕ್ವಶನ್ಸ್ ತಗೊಂಡು ಬಂದಿದ್ದೀನಿ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ಇಲ್ಲಿ ಫಸ್ಟ್ ಕ್ವಶನ್ ಏನಿದೆ ನೋಡಿ, ಹ್ಯಾವ್ ಯು ಗಾಟ್ ಪೆನ್ ಅಂತ ಇದೆ. ಸೊ ಈಗ ನಾವು ಇಲ್ಲಿ ಆರ್ಟಿಕಲ್ ಫಿಲ್ ಮಾಡಬೇಕು. ಹ್ಯಾವ್ ಯು ಗಾಟ್, ನೀನು ಪೆನ್ ತಗೊಂಡ ಅಲ್ವಾ? ಹ್ಯಾವ್ ಯು ಗಾಟ್ ಪೆನ್. ಯಾವ ಪೆನ್ ಅಂತ ಹೇಳಿದಾರ? ಅಲ್ಲಿ ಯಾವ ಪೆನ್ ಅಂತ ಏನು ಹೇಳ್ತಾ ಇಲ್ಲ, ಜಸ್ಟ್ ಪೆನ್ ತಗೊಂಡ. ಹ್ಯಾವ್ ಯು ಗಾಟ್ ಎ ಪೆನ್. ನೋಡಿ, ಹ್ಯಾವ್ ಯು ಗಾಟ್ ಅ ಪೆನ್. ಸೊ ಪೆನ್ ತಗೊಂಡ ಅಂತ ಕೇಳಿಸಿದ್ದಾರೆ. ಸೊ ಜಸ್ಟ್ ಹ್ಯಾವ್ ಯು ಗಾಟ್ ಅ ಪೆನ್. ಓಕೆ, ಸೊ ಇದಕ್ಕೇನೆ ನಾವು ಇನ್ನೊಂದು ಆರ್ಟಿಕಲ್ ದಾನ ಯೂಸ್ ಮಾಡೋದು ಹೇಗೆ ಅಂದ್ರೆ, ಇದೇ ಕ್ವಶನ್ಗೆ ಹ್ಯಾವ್ ಯು ಗಾಟ್ ದ ಪೆನ್ which I kept on the table.
kept 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 on the table ನೋಡಿ. ಸೊ ಇವಾಗ ನಾವು ಆರ್ಟಿಕಲ್ ದಾ ಬಳಸ್ತೀವಿ ನೋಡಿ ಅಲ್ವಾ. ಸೊ ಹ್ಯಾವ್ ಯು ಗಾಟ್ ಎ ಪೆನ್, ಹ್ಯಾವ್ ಯು ಗಾಟ್ ಎ ಪೆನ್ ಅಂತ ಜಸ್ಟ್ ಒಂದು ಪೆನ್ ತಗೊಂಡ ಅಂತ ಹೇಳ್ತೀವಿ. ಆದ್ರೆ ನೋಡಿ ಇಲ್ಲಿ ಹ್ಯಾವ್ ಯು ಗಾಟ್ ದ ಪೆನ್, ಯಾವ ಪೆನ್ನು? ನಾನು ಟೇಬಲ್ ಮೇಲೆ ಇಟ್ಟಿದ್ನಲ್ಲ, ನೋಡಿ ನಾನು ಟೇಬಲ್ ಮೇಲೆ ಇಟ್ಟಿದ್ನಲ್ಲ ಅದನ್ನ ತಗೊಂಡ್ಯಾ ಅಂತ ಹೇಳ್ತಿರೋದು. ಸೊ ಆಗ ಇದನ್ನ ನಾವು ಪರ್ಟಿಕ್ಯುಲರ್ ಅಂತ ಕರಿತೀವಿ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ ಯಾವ ಪೆನ್ ಅಂತ. ಸೊ ಇಟ್ ಈಸ್ ಅ ಡೆಫಿನೆಟ್ ಆರ್ಟಿಕಲ್. ಎಸ್ ನೋಡಿ, ಇದನ್ನ ನೀವು ಬರ್ಕೊಂಡ್ರೆ ತುಂಬಾ ಒಳ್ಳೇದು. ಓಕೆ, ಸೊ ಹ್ಯಾವ್ ಯು ಗಾಟ್ ದ ಪೆನ್ ವಿಚ್ ಐ ಕೆಪ್ಟ್ ಆನ್ ದ ಟೇಬಲ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ನಿಜ. ಅಂದ್ರೆ ನಾನು ಇಟ್ಟಿದ್ದನ್ನ ಟೇಬಲ್ ಮೇಲೆ ಇಟ್ಟಿದ್ದ ಪೆನ್ ನೀನ್ ತಗೊಂಡ್ಯಾ ಅಂತ ಕೇಳ್ತಾ ಇರೋದು. ಓಕೆ, ಸೊ ಇಲ್ಲಿ ಹ್ಯಾವ್ ಯು ಗಾಟ್ ಎ ಪೆನ್ ಅಷ್ಟು. ಇದು ಆರ್ಟಿಕಲ್ ಹೇಗೆ ಬಳಸುವಂಥದ್ದು, ಅದು ಆರ್ಟಿಕಲ್ ದಾಗೆ. ಆರ್ಟಿಕಲ್ ಎ ಆರ್ಟಿಕಲ್ ದಾ ಇವೆರಡೂ ಕೂಡ ಭಾರಿ ಸಿಮಿಲಾರಿಟಿ ಇರುತ್ತೆ. ನಾವು ಅದನ್ನ ತುಂಬಾನೇ ಒಂದೊಂದ್ಸಲ ಕನ್ಫ್ಯೂಸ್ ಆಗ್ಬಿಡುತ್ತೆ. ಆರ್ಟಿಕಲ್ ಆನೆ ಬೇರೆ, ಆನು ಏನಾಗುತ್ತೆ ಓವಲ್ಸ್ ಬರ್ತದೆ, ಓವಲ್ ಸೌಂಡ್ ಬಂದಾಗ ನಾವು ಅದು ಬಳಸ್ಬಿಡ್ತೀವಿ. ಓಕೆ, ಸೊ ಇದು ನಾವು ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ ಆರ್ಟಿಕಲ್ ತಾನೆ. ಓಕೆ, ನೆಕ್ಸ್ಟ್ ಕ್ವೆಶನ್, ವಿ ಗಾಟ್ ಓನ್ಲಿ ಡ್ಯಾಶ್ ಆರ್ ಟು ಡೂ ದಿಸ್ ಟಾಸ್ಕ್ ಅಂತ ಇದೆ. ಓಕೆ, ಇಲ್ಲಿ ಆರ್ ಅಂತ ಇದೆ. ಆರ್ ಏನ್ ಬಳಸ್ಬೋದು? ಒನ್ ಆರ್ ಅಂತ ಬಳಸ್ತೀರಾ, ಎ ಆರ್ ಅಂತ ಬಳಸ್ತೀವಾ? ವಿ ಹ್ಯಾವ್ ಗಾಟ್ ಓನ್ಲಿ ಆರ್ ಟು ಡೂ ದಿಸ್ ಟಾಸ್ಕ್ ಬಳಸ್ಬೋದಾ? ಆರ್ ಎ ಅಂತ ಬಳಸ್ಬೋದಾ? ಎ ಅಂತ ಬಳಸಿದ್ರೆ ಅದು ರಾಂಗ್ ಆಗುತ್ತೆ ನೋಡಿ. ಇನ್ ಯಾವ್ದಿದೆ? ಆರ್ಟಿಕಲ್ ದಾ ಇದೆ ಮತ್ತೆ ಎ ಇದೆ, ಆನ್ ಇದೆ ಮತ್ತೆ ದಾ ಇದೆ. ವಿ ಹ್ಯಾವ್ ಗಾಟ್ ದ ಆರ್ ಟು ಡೂ ದಿಸ್ ಟಾಸ್ಕ್ ಅಂತಾನೆ. ಯಾವ ಅವರು ದ ಅಂತ ಬಂತು ಅಂದ್ರೆ ಯಾವುದು? ಇಲ್ಲಿ ನಾನು ಹೇಳಿದಾಗೆ ದ ಪೆನ್ ವಿಚ್ ಐ ಕೆಪ್ಟ್ ಆನ್ ದ ಟೇಬಲ್ ಅಂತ ಇತ್ತಲ್ಲ, ಅದೇ ತರಹ ಯಾವ ಅವರು, ಪೀಕ್ ಅವರ, ಮಾರ್ನಿಂಗ್ ಅವರ, ಈ ತರ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಾಗತ್ತೆ, ಹೌದಲ್ವಾ? ಸೊ ಆಕ್ಚುಲಿ ಇಲ್ಲಿ ಏನಾಗುತ್ತೆ ಅಂದ್ರೆ ಆರ್ಟಿಕಲ್ ಆನ್ ಬಳಸ್ತೀವಿ. ಯಾಕೆ ಬಳಸ್ತೀವಿ? ಅಲ್ಲಿ ಓವಲ್ ಇದೆ ನೋಡಿ, ಓವಲ್ ಇದೆಯಾ ಎಲ್ಲಿ ಸರ್? ಹೆಚ್ಚಲ್ಲ ಫಸ್ಟ್ ಇರೋದು, ಹೆಚ್ಚು. ಹೆಚ್ಚು ನೀವು ಹೋಗ್ಲಿ ಹೇಳಿದ್ರಲ್ಲ, ಓ ಹೆಚ್ಚು ನೀವು ಹೇಳಿದ್ರಿ, ಅದು ಓವಲ್ ಅಂತ ಹೇಳಿದ್ರಲ್ಲ. ಎಸ್, ವೆರಿ ಗುಡ್. ಹೆಚ್ಚು ಓವಲ್ ಅಂತ ಹೇಳಿದೆ. ಹೆಚ್ಚು ಕಾನ್ಸನೆಂಟ್ ಆಕ್ಚುಲಿ, ಆಯ್ತಾ? ಹೆಚ್ಚು ಕಾನ್ಸನೆಂಟ್. ಆದ್ರೆ ನಾವು ಅದನ್ನ ಹೆಚ್ಚಂತ ಬಳಸುವಾಗ ಅದು ಓವಲ್ ಸೌಂಡ್ ಆಗತ್ತೆ, ಆಯ್ತಾ? ಆದ್ರೆ ಇಲ್ಲಿ ಹೆಚ್ಚಂತ ಸೌಂಡ್ ಬರ್ತಿದ್ಯಾ? ಇಲ್ಲ, ಆ ಅಂತ ಬರ್ತಿದೆ. ಸೊ ಆ ಅಂತ ಬಂದಾಗ ಅದು ಹೆಚ್ಚು ಆ ಸೌಂಡ್ ಬಂದೇ ಬರ್ತದೆ. ಆಕ್ಚುಲಿ ಆರ್ ಅಲ್ಲಿ ಹೆಚ್ಚು ಏನಾಗಿರುತ್ತೆ? ಸೈಲೆಂಟ್ ಆಗಿರುತ್ತೆ. ಎಸ್, ಹೆಚ್ಚು ಸೈಲೆಂಟ್ ಆಗಿದೆ, ಆಯ್ತಾ? ಸರ್ ಹಾಗಾದ್ರೆ ಈ ಹೆಚ್ಚಿಗೆ ಯಾವ ತರ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಹೆಚ್ ಎಂ ಟಿ ಈ ತರ ಬರ್ತದೆ. ಎಸ್, ನೆಕ್ಸ್ಟ್ ಹೆಚ್ ಎಂ ಈ ತರ ನೋಡಿ. ಹೆಚ್ ಅಂತ ಓದ್ಬೇಕು ನಾವು, ಆ ಅಂತ ಓದೋದಾಗಲ್ಲ. ಹೆಚ್ ಅಂತ ಓದಾಗ ಮಾತ್ರ ಅದು ಓವಲ್ ಸೌಂಡ್ ಆಗಿ ಕಾನ್ಸನೆಂಟ್ ಚೇಂಜ್ ಆಗುತ್ತೆ. ಓಕೆ, ಸೊ ಇಲ್ಲಿ ಏನಿದೆ? ವಿ ಹ್ಯಾವ್ ಗಾಟ್ ಓನ್ಲಿ ನೋಡಿ ಆನ್ ಆರ್ ಅಂತ ಬರ್ತದೆ. ಸೊ ಇಲ್ಲಿ ಹೆಚ್ಚು ಸೈಲೆಂಟ್ ಆಗ್ಬಿಡುತ್ತೆ. ಆರ್ ನೋಡಿ, ಈಗ ಯಾವ್ದಿದೆ? ಓ ಇದೆ. ಓ ಇಸ್ ಓವಲ್, ಓ ಇಸ್ ಓವಲ್. ಅರ್ಥ ಆಯ್ತಲ್ಲ ಈಗ? ಸೊ ಸೊ ಹಾಗಾಗಿ ಆನ್ಸರ್ ಏನಾಗಿರುತ್ತೆ? ಆರ್ಟಿಕಲ್ ಆನ್ ಆಗಿರುತ್ತೆ. ವಿ ಹ್ಯಾವ್ ಗಾಟ್ ಓನ್ಲಿ ಆನ್ ಆರ್ ಟು ಡೂ ದಿಸ್ ಟಾಸ್ಕ್. ಓಕೆ, ನೆಕ್ಸ್ಟ್, ಐ ಸಾ ಎ ಬರ್ಡ್ ಇನ್ ದ ಟ್ರೀ. ಐ ಸಾ ಎ ಬರ್ಡ್, ಒಂದು ಪಕ್ಷಿ ನೋಡಿದೆ ನಾನು ಅಷ್ಟೇ. ಐ ಸಾ ಎ ಬರ್ಡ್ ಇನ್ ಎಲ್ಲಿ? ದ ಟ್ರೀ ಅಲ್ವಾ? ನಾನು ಯಾವ ಟ್ರೀ ಪರ್ಟಿಕ್ಯುಲರ್ ನೋಡ್ತೇನೆ, ನಾನು ಒಂದು ಬರ್ಡ್ ನೋಡಿದ್ದೀನಿ. ಆದ್ರೆ ಟ್ರೀ, ಎ ಟ್ರೀ ಅಂತನ ಒಂದ್ ಟ್ರೀ ಮೇಲೆ ಅಂತ ಹೇಳ್ತೀವ. ಟ್ರೀ ಮೇಲೆ ಅಂತ ಆಗಲ್ಲ, ಯಾಕೆಂದ್ರೆ ನಾನು ಪರ್ಟಿಕ್ಯುಲರ್ ನೋಡ್ತಾ ಇದ್ದೀನಲ್ಲ, ಇದೇ ಟ್ರೀ ಅಂತ ನನಗೆ ಗೊತ್ತಲ್ಲ, ಆಯ್ತಾ? ಆ ಟ್ರೀ ಮೇಲೆ, ಎಸ್, ಆ ಟ್ರೀಯಲ್ಲಿ ನಾನೊಂದು ಬರ್ಡ್ ನ ನೋಡಿದೆ ಅಂತ ಇದೆ. ಇಲ್ಲಿ ನೋಡಿ, ಐ ಸಾ ಎ ಬರ್ಡ್ ಇನ್ ದ ಟ್ರೀ ಡ್ಯಾಶ್ ಬರ್ಡ್ ವಾಸ್ ಗ್ರೇ. ಈಗ ಆರ್ಟಿಕಲ್ ಏನ್ ಬಳಸ್ತೀರಾ? ನಾನೊಂದು ಟ್ರೀ ಮೇಲೆ ಬರ್ಡ್ ನ ನೋಡಿದೆ, ಆಯ್ತಾ? ಆ ಬರ್ಡ್
ಯಾವ ಕಲರ್ ಇದೆ? ಗ್ರೇ ಕಲರ್ ಇದೆ. ಎಸ್, ಈಗ ಯಾವ್ದಾಗತ್ತೆ ಆರ್ಟಿಕಲ್? ಇಲ್ಲಿ ಎ ಬರ್ಡ್, ಆಯ್ತಾ? ಆ ಬರ್ಡ್ ಏನ್ ಕಲರ್ ಇದೆ? ಗ್ರೇ ಕಲರ್ ಇದೆ. ಸೊ ನೋಡಿ, ಯಾವಾಗ ನಾವು ಕಲರ್ನ ನಾವು ಮೆನ್ಷನ್ ಮಾಡ್ತೀವೋ, ಆಯ್ತಾ, ಕಲರ್ ಮೆನ್ಷನ್ ಮಾಡುವಾಗ ಆರ್ಟಿಕಲ್ ದ ಯೂಸ್ ಮಾಡ್ತೀವಿ. ಗಿವ್ ಮಿ ಎ ಪೆನ್. ನೋಡಿ, ಗಿವ್ ಮಿ ಎ ಪೆನ್. ಎಸ್ ಅಲ್ವಾ? ಗಿವ್ ಮಿ ಎ ಪೆನ್, ಎ ಬಳಸಿದ್ವಿ. ಗಿವ್ ಮಿ ದ ರೆಡ್ ಕಲರ್ ಪೆನ್, ರೆಡ್ಡಿಂಗ್ ಪೆನ್. ಗಿವ್ ಮಿ ದ ರೆಡ್ಡಿಂಗ್ ಪೆನ್. ಎಸ್, ನೋಡಿ, ಯಾವ ಪೆನ್ನು? ರೆಡ್ಡಿಂಗ್ ಪೆನ್ನೇ ಕೊಡು ಅಂತ ಹೇಳ್ತೀವಿ, ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದೀವಿ. ಎಸ್, ಪರ್ಟಿಕ್ಯುಲರ್ ಆಗಿ ರೆಡ್ಡಿಂಗ್ ಪೆನ್ ಅಂತಾನೆ ನಾವು ಯೂಸ್ ಮಾಡ್ತಾ ಇದೀವಿ, ಹೌದಲ್ವಾ? ಸೊ ಹಾಗಾಗಿ ಆರ್ಟಿಕಲ್ ದಾನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್, ಪ್ಯಾರಿಸ್ ಈಸ್. ಪ್ಯಾರಿಸ್ ಅನ್ನೋದು ಏನು? ಅದು ಕ್ಯಾಪಿಟಲ್. ಯಾವ ಕ್ಯಾಪಿಟಲ್? ಕ್ಯಾಪಿಟಲ್ ಆಫ್ ಫ್ರಾನ್ಸ್, ಅಲ್ವಾ? ಸೊ ನಾವಿಲ್ಲಿ ನೋಡಿ, ಈ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ. ಅದಕ್ಕೆ ಅದುವರೆಗೆ ಅಲ್ಲಿ ಇಲ್ಲಿ ಹ್ಯಾನ್ ಇದೆ, ಇಲ್ಲಿ ಆರ್ಟಿಕಲ್ ದ ಇದೆ. ಎಸ್, ಬಿ, ನೆಕ್ಸ್ಟ್ ಸಿ, ಅದಕ್ಕೆ ಆನ್ಸರ್ ಮಾಡ್ತಾ ಇರಿ. ನೋಡಿ, ಇಲ್ಲಿ ಇಂಡಿಯಾ ಇಂಡಿಯಾ ಈಸ್ 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 ಎ ಕಂಟ್ರಿ ಇನ್ ಏಷ್ಯಾ ಕಾಂಟಿನೆಂಟ್. ಏಷ್ಯಾ ಕಾಂಟಿನೆಂಟ್ ಅಲ್ವಾ? ಇಂಡಿಯಾ ಇಸ್ ಅ ಕಂಟ್ರಿ ಇನ್ ಏಷ್ಯಾ ಕಾಂಟಿನೆಂಟ್. ಅಂದ್ರೆ ಇಂಡಿಯಾ ಒಂದು ಕಂಟ್ರಿ ಅಷ್ಟೇ, ಒಂದು ಕಂಟ್ರಿ ಏಷ್ಯಾ ಕಾಂಟಿನೆಂಟ್, ಹೌದಲ್ವಾ? ಅಂತ ಎಷ್ಟೊಂದು ಕಂಟ್ರೀಸ್ ಇದೆ. ಆದ್ರೆ ನಾವಿಲ್ಲಿ ಪ್ಯಾರಿಸ್ ಅನ್ನೋದು ಒಂದು ಕ್ಯಾಪಿಟಲ್ ಅಂತ ಹೇಳಕ್ ಆಗಲ್ಲ. ಅಂದ್ರೆ ಕ್ಯಾಪಿಟಲ್ ನಾನು 10 ಮಾಡ್ಕೊಂತೀವಾ? ಇಲ್ಲ. ಎಸ್, ಒಂದೇ ಒಂದೇ ಕ್ಯಾಪಿಟಲ್ ಸಿಟಿನ ಮಾಡ್ಕೊಂತೀವಿ, ಒಂದ್ ಮಾಡ್ಕೊಳ್ಳಲ್ಲ. ಸೊ ಹಾಗಾಗಿ ಪ್ಯಾರಿಸ್ ಈಸ್ ಪ್ಯಾರಿಸ್ ಈಸ್ ದ ಕ್ಯಾಪಿಟಲ್ ಆಫ್ ಫ್ರಾನ್ಸ್. ಅರ್ಥ ಆಯ್ತಾ ಇವಾಗ? ಎಷ್ಟು ಯೋಚನೆ ಮಾಡ್ಬೇಕು ಅಂದ್ರೆ ಈ ಆರ್ಟಿಕಲ್ ನ ಫಿಲ್ ಮಾಡುವಾಗ ತುಂಬಾನೇ ಆಲೋಚನೆ ಮಾಡಿ ಆನ್ಸರ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಒಂದಷ್ಟು ಕ್ವಶನ್ಸ್ ಗಳನ್ನ ಮಾಡ್ತಾ 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 ನಿಮ್ಗೆ ಬರ್ತಕ್ಕಂಥದ್ದು ಈಸಿಯಾಗಿ ಸ್ವಲ್ಪ ಎಫರ್ಟ್ ಬೇಕಾಗತ್ತೆ. ಓಕೆ, ಸೊ ಹಾಗಾಗಿ ನೀವು ಏನು ಈ ಎಕ್ಸಾಂಪಲ್ಸ್ ನೀವು ನೋಡ್ತಾ ಇದ್ದೀರಾ ಈ ವಿಡಿಯೋದಲ್ಲಿ, ಆ ಪ್ರಶ್ನೆಗಳನ್ನ ಒಂದಷ್ಟು ನೋಟ್ ಮಾಡ್ಕೊಂಡು ಈಸಿಯಾಗಿ ಅದನ್ನ ರಿಪಿಟೇಷನ್ ಮಾಡೋದಾಗ್ಬೋದು, ಅಥವಾ ಒಂದೊಂದೇ ರೂಲ್ಸ್ ನ ಹೇಗೆ ಹೇಳಿದೀನಿ ಅದನ್ನ ಅರ್ಥ ಮಾಡ್ಕೊಂಡು ನೀವು ನೆಕ್ಸ್ಟ್ ಮುಂದೆ ಬರುವಂತಹ ಎಕ್ಸಾಮ್ಸ್ ನಲ್ಲಿ ಆ ಕ್ವಶನ್ ನ ಅಥವಾ ಆ ರೂಲ್ಸ್ ನ ಅಪ್ಲೈ ಮಾಡ್ತಾ ನೀವೇನ್ ಮಾಡ್ಬೋದು, ಎಕ್ಸಾಮ್ ಅಲ್ಲಿ ತಪ್ಪಿಲ್ಲದ ಆನ್ಸರ್ನ ನೀವು ಬರೆದು ಒಳ್ಳೆ ಮಾರ್ಕ್ಸ್ ತಗೋಬಹುದು. ಓಕೆ, ಸೊ ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡೋಣ. ನೆಕ್ಸ್ಟ್ ಓದಿ, ಕ್ವಶನ್ ನಂಬರ್ 35 ನೋಡಿ. 485 ಇದೆ. ಇಷ್ಟು ಡಿಫ್ರೆಂಟ್ ಕ್ವಶನ್ಸ್ ಇದೆ. ಈಗ ಆರ್ಟಿಕಲ್ ಇದೆ. ನಾನು ಕಳೆದ ವಿಡಿಯೋದಲ್ಲಿ ವರ್ಡ್ ಆರ್ಡರ್ ಅಂತ ಮಾಡಿದೆ. ವರ್ಡ್ ಆರ್ಡರ್ ಅಂತಂದ್ರೆ ಒಂದು ಸೆಂಟೆನ್ಸ್ ಅಲ್ಲಿ ವರ್ಡ್ಸ್ ಹೇಗೆ ಆರ್ಡರ್ ಆಗಿ ಇರಬೇಕು. ಯಾಕೆಂದ್ರೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ಇಂಗ್ಲಿಷ್ ಅಲ್ಲಿ ಇದು ಕಲ್ತ್ಬಿಟ್ರೆ ಅಂತಂದ್ರೆ ಮ್ಯಾಕ್ಸಿಮಮ್ ಕಲ್ತ ಹಾಗೆ. ಆತರ ಒಂದು ಸೆಂಟೆನ್ಸ್ ಯಾವ ರೀತಿ ಆರ್ಡರ್ ಆಗಿರ್ಬೇಕು ಅನ್ನೋದೇ ಮುಖ್ಯ. ನಾವು ಮಾತಾಡ್ಬೇಕು ಅಂತಂದ್ರೆ, ಒಂದು ಸೆಂಟೆನ್ಸ್ ಮಾಡ್ಬೇಕು ಅಂತಂದ್ರೆ ವರ್ಡ್ ಆರ್ಡರ್ ಇಂಪಾರ್ಟೆಂಟ್. ಅದನ್ನ ನಾವು ಕಳೆದ ವಿಡಿಯೋದಲ್ಲಿ ಮಾಡಿದೀನಿ. ಸೊ ಅದು 14 ವರೆಗೆ ಇದೆ. ಸೊ ನೆಕ್ಸ್ಟ್ 485 ಏನಿದೆ ಅಲ್ಲಿವರೆಗೆ ಈಗ ಆರ್ಟಿಕಲ್ ಮಾಡ್ಕೊಂಡು ಹೋಗ್ತಾ ಇದೀನಿ. ಬೇರೆ 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 ಗ್ರಾಮರ್ ಇದೆ. ಸೊ ಈ ಒಂದು ವಿಡಿಯೋನ ವಾಚ್ ಮಾಡಿದ್ರೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಓಕೆ, ನೆಕ್ಸ್ಟ್, ಐ ಸಿ ಡ್ಯಾಶ್ 3 men ಔಟ್ಸೈಡ್. ನಾನು ಹೊರಗಡೆ 3 ಜನ ನೋಡಿದೆ ಅಲ್ವಾ? ಐ ಸಿ 3 men. ಈ ಆರ್ಟಿಕಲ್ ಯಾವ್ದು ಬಳಸ್ಬೋದು? ಐ ಸಿ ದ 3 men ಅಲ್ವಾ? ಎ 3 men. ಎ 3 men ಅಂದ್ರೆ 3 ಜನ ನೋಡಿದೆ ಅಂತನಾ? ಎ ಅಂದ್ರೆ 1 ಅಂತ ಅಲ್ವಾ? ಆಗಲ್ಲ ಅಲ್ಲ? ಎಸ್, ವೆರಿ ಗುಡ್.
ಓಕೆ, ಐ ಸಿ ದ 3 men ಔಟ್ಸೈಡ್ ಅಂದ್ರೆ ನಾನು 3 ಜನ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನ, ಇವರೇ 3 ಜನ ಅಂತ. ಅಲ್ಲ 10 ಜನ ಇದ್ದಾರೆ, 10 ಜನದಲ್ಲಿ ಮೂರ್ ಮೂರ್ ಜನ, ಒಂದ್ 3 ಗುಂಪಿದೆ. ಯಾವ 3 ಜನ ಅಲ್ಲಿ ಗೊತ್ತಿಲ್ಲಲ್ಲ. ಹಾ, ಯಾವಾಗ ನಿಮ್ಗೆ ಪ್ರಶ್ನೆ ಬರ್ತದೋ ಯಾವ 3 ಜನ ಯಾವ ವ್ಯಕ್ತಿ ಅಂತ, ಅವಾಗ ಆರ್ಟಿಕಲ್ ದ ಬಳಸಲ್ಲ, ನಾವು ಬಳಸಿಲ್ಲ ಅಂತ ಅರ್ಥ. ಏ ಆಗತ್ತಾಗ. ಎಸ್, ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ 3 ಜನ ಆದ್ರಿಂದ ಏನು ಬಳಸಲ್ಲ ನಾವು, ಒಂದಲ್ವಾ ಬೇಕಿರೋದು ನಮ್ಗೆ. ಆಗ ನಾವು ಇಲ್ಲಿ ಇಲ್ಲಿ ಐ ಸಾ ಎ ಮ್ಯಾನ್, ಐ ಸಾ ಎ ಮ್ಯಾನ್ ಅಂತ ಬಂದಾಗ ಬರ್ತದೆ, ಆಯ್ತಾ? ಸೊ ಎ ಮೆನ್ ಅಂತ ನಾವು ಬಳಸಲ್ಲ, ಯಾಕೆಂದ್ರೆ ಮೆನ್ ಅನ್ನೋದು ಪ್ಲೂರಲ್. ಸೊ ಆಗ ಇದು ಒನ್ ಅಂತ ಕನ್ಸಿಡರ್ ಮಾಡ್ತೀವಲ್ವಾ, ಸೊ ಹಾಗಾಗಿ ಇದು ರಾಂಗ್ ಆಗುತ್ತೆ. ಹಾಗಾಗಿ ಫಸ್ಟ್ ಆಫ್ ಆಲ್ ಇಲ್ಲಿ ಆರ್ಟಿಕಲ್ ಎ ಬರೋದೇ ಇಲ್ಲ. ಆರ್ಟಿಕಲ್ ದ ಬರ್ಬೋದು, ಆದ್ರೆ ನಾವು ಯಾವ್ದು ಪರ್ಟಿಕ್ಯುಲರ್ ಅಂತ ಮೆನ್ಷನ್ ಮಾಡಿಲ್ಲಲ್ಲ. ಐ ಸಿ ದ 3 men ಔಟ್ಸೈಡ್ ಸ್ಟ್ಯಾಂಡಿಂಗ್ ನಿಯರ್ ಬೈ ಹೋಟೆಲ್ ಅಂತನ, ನಿಯರ್ ಬೈ ಹಾಸ್ಪಿಟಲ್ ಅಂತನ, ಬಿಸೈಡ್ ಮೀ ಅಂತನ, ಎಸ್ ಅಲ್ವಾ, ಬಿಹೈಂಡ್ ಮೀ ಅಂತನ, ಬಿಹೈಂಡ್ ಮೀ ಅಂತ ಅದು ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿಲ್ವಲ್ಲ ಅಲ್ವಾ. ಸೊ ಹಾಗಾಗಿ ಆಪ್ಷನ್ ಬಿ, ಆರ್ಟಿಕಲ್ ನೋ ಆರ್ಟಿಕಲ್ ಹಿಯರ್. ಆರ್ಟಿಕಲ್ ಯಾವುದೇ ತರ ಬಳಸಲ್ಲ, ಇದು ತಿಳ್ಕೊಬೇಕು ನೀವು. ಯಾಕೆಂದ್ರೆ ಬಟ್ ಆರ್ಟಿಕಲ್ ಬಳಸೋದು ಮಾತ್ರ ತಿಳ್ಕೊಳ್ಳೋದಷ್ಟೇ ಅಲ್ಲ, ಆರ್ಟಿಕಲ್ ಯಾಕೆ ಬಳಸಲ್ಲ ಅನ್ನೋದು ಕೂಡ ಗೊತ್ತಿರಬೇಕು. ಅವಾಗ ನಿಮ್ಗೆ ಆಟೋಮೆಟಿಕ್ ಆಗಿ ಅದು ಬಳಸ್ಬೇಕು ಬೇಡವಾ ಅಂತ ಗೊತ್ತಾಗ್ಬಿಡುತ್ತೆ. ಓಕೆ, ನೆಕ್ಸ್ಟ್, ಚಾರ್ಲ್ಸ್ ಡಿಕೆನ್ಸ್ ವಾಸ್ ಡ್ಯಾಶ್ ಫೇಮಸ್ ಇಂಗ್ಲಿಷ್ ರೈಟರ್. ಚಾರ್ಲ್ಸ್ ಡಿಕೆನ್ಸ್ ಅನ್ನೋನೊಬ್ಬ ಇಂಗ್ಲಿಷ್ ರೈಟರ್. ಓಕೆ, ಫೇಮಸ್ ರೈಟರ್. ಆಲ್ಮೋಸ್ಟ್ ಈಸ್ ಕಂಟೆಂಪರರಿ ಟು ವಿಲಿಯಂ ಶೇಕ್ಸ್ಪಿಯರ್. ಓಕೆ, ಸೊ ಇಲ್ಲಿ ಓಕೆ ಅದ್ರ ಬಗ್ಗೆ ನಾವು ಇರ್ಲಿ ಮಾಹಿತಿ. ನೆಕ್ಸ್ಟ್, ಹಿ ವಾಸ್ ಅ ಫೇಮಸ್ ಇಂಗ್ಲಿಷ್ ರೈಟರ್. ಇಲ್ಲಿ ದ ಅಂತ ಬರ್ತದ, ಹೌದಲ್ವಾ ಸರ್? ದ ಫೇಮಸ್ ಅಲ್ಲ, ಅವರು ಫೇಮಸ್ ಇಂಗ್ಲಿಷ್ ರೈಟರ್ ಅಂತ ಹೇಳ್ತಾ ಇದೀವಿ. ಹಿ ವಾಸ್ ದ ಫೇಮಸ್ ಇಂಗ್ಲಿಷ್ ರೈಟರ್ ಅಂತ ಹೇಳ್ತಾ ಇದೀವಿ, ಹೌದಲ್ವಾ? ಸೊ ಇಲ್ಲಿ ಫೇಮಸ್ ತುಂಬಾ ಜನ ಇದ್ದಾರೆ, ಆಯ್ತಾ? ತುಂಬಾ ಜನ ಇದ್ದಾರೆ. ಓಕೆ, ಅದ್ರಲ್ಲೂ ಒಬ್ಬ ಅಷ್ಟೇ, ಇವನು ಒಬ್ಬ ಫೇಮಸ್. ಓಕೆ, ಸೊ ಮೋಸ್ಟ್ ಫೇಮಸ್ ಅಂತ ಹೇಳ್ತಿಲ್ವಲ್ಲ, ಸೊ ಹಾಗಾಗಿ ಆರ್ಟಿಕಲ್ ದಾನ ಬಳಸಲ್ಲ. ಎಸ್, ಸೊ ಟಿಕ್. ನೆಕ್ಸ್ಟ್, ಎ ಫೇಮಸ್ ಅಂತನ, ನೆಕ್ಸ್ಟ್ ಆನ್ ಫೇಮಸ್ ಅಂತನ, ಅಲ್ಲಿ ಓವಲ್ ಇಲ್ವಲ್ಲ ಸರ್. ಎಸ್, ಹಾಗಾಗಿ ಇಲ್ಲಿ ಆರ್ಟಿಕಲ್ ಎನ ನಾವು ಬಳಸ್ತೀವಿ. ಎ ಬೆಸ್ಟ್, ಒಬ್ಬ ಫೇಮಸ್ ಇಂಗ್ಲಿಷ್ ರೈಟರ್. ಎಷ್ಟೋ ಜನ ಇದ್ದಾರೆ, ಅವರೊಬ್ಬರೇ ಅಲ್ಲ, ಅವರೊಬ್ಬರೇ ಆಗ್ಬಿಟ್ಟಿದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಬರಿತಾ ಇದ್ವಿ ದ ಫೇಮಸ್ ಅಂತ. ಓಕೆ, ಚಾರ್ಲ್ಸ್ ಡಿಕೆನ್ಸ್ ವಾಸ್ ಎ ಫೇಮಸ್ ಇಂಗ್ಲಿಷ್ ರೈಟರ್. ಓಕೆ, ಸೊ ಆರ್ಟಿಕಲ್ ಏನ ಬಳಸ್ತೀವಿ ನಾವು. ಓಕೆ, ಏನಾದ್ರು ಇದ್ರ ಬಗ್ಗೆ ಏನಾದ್ರು ಕಾಮೆಂಟ್ಸ್, ಏನಾದ್ರು ಡೌಟ್ ಇದೆ ನಂಗೆ ಯೂಟ್ಯೂಬ್ ನಲ್ಲಿ ಕಾಮೆಂಟ್ಸ್ ಬಾಕ್ಸ್ ನಲ್ಲಿ ಒಂದಷ್ಟು ಟೈಪ್ ಮಾಡಿ ಹಾಕಿ, ಮೆಸೇಜ್ ಹಾಕಿ. ಓಕೆ, ನೆಕ್ಸ್ಟ್, ಈಸ್ ದಿಸ್ ಡ್ಯಾಶ್ ಯುವರ್ ನ್ಯೂ ಕಾರ್? ಇಸ್ ದಿಸ್ ಎ ಯುವರ್ ನ್ಯೂ ಕಾರ್ ಅಂತ ಆಗತ್ತಾ? ಬರಲ್ಲ ಸರ್, ಅದು ಮ್ಯಾಚ್ ಆಗಲ್ಲ. ಇಸ್ ದಿಸ್ ದ ಯುವರ್ ನ್ಯೂ ಕಾರ್ ಅಂತ ಬರ್ಸದ, ಅದು ಬರಲ್ವಲ್ಲ ಸರ್. ಸೊ ನೋ ಆರ್ಟಿಕಲ್. ಎಸ್, ಇಸ್ ದಿಸ್ ಯುವರ್ ನ್ಯೂ ಕಾರ್? ಇಸ್ ದಿಸ್ ಯುವರ್ ನ್ಯೂ ಕಾರ್? ನಾನು ಅಲ್ಲಿ ಯುವರ್ ಅಂತ ಹೇಳ್ತಿದ್ದೀನಲ್ಲ, ಒಂದಂತ ಮತ್ತೆ ಯಾಕೆ ಬಳಸ್ಬೇಕು? ಇಸ್ ದಿಸ್ ನ್ಯೂ ಕಾರ್? ಇಸ್ ಇಟ್ ಯುವರ್, ನೋಡಿ, ಇಸ್ ಇಟ್ ಯುವರ್ ಪೆನ್? ಈಸ್ ಇಟ್, ಇಲ್ಲಿ ಇದೆಯಲ್ಲ ಇಟ್ ಅಂತ, ಇದು ನಿನ್ನ ಪೆನ್ನ? ಎಸ್ ಅಲ್ವಾ? ನೋಡಿ, ಡು ಯು ಹ್ಯಾವ್ ಎ ಪೆನ್ ಅಂತ ಬಂದಾಗ ನಿನ್ನ ಹತ್ರ ಒಂದು ಪೆನ್ ಇದೆಯಾ ಅಂತ ಕೇಳ್ಬೋದು. ಸೊ ಎ ಪೆನ್ ಅಂತ ಕೇಳ್ಬೋದು. ಇಲ್ಲಿ ಇಸ್ ಇಟ್ ಯುವರ್ ಪೆನ್ ಅಂತ ಬಂದಾಗ ಏನ್ ಬಳಸ್ತೀವಿ? ಇದು ನಿನ್ನ ಪೆನ್ನ ಅಂತ ಕೇಳ್ತಿದೀವಿ. ಇದು ಅಂತ ಇಲ್ಲಿ ಬಳಸಿದ್ಮೇಲೆ ಮತ್ತೆ ಎ ಅವಶ್ಯಕತೆ ಇಲ್ಲ. ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ ನಾವಿಲ್ಲಿ ಆರ್ಟಿಕಲ್ ಬಳಸಲ್ಲ. ಓಕೆ, ನೆಕ್ಸ್ಟ್, ಮೂನ್ ಈಸ್ ಬ್ಯೂಟಿಫುಲ್ ಟುಡೇ, ಇಸ್ಂಟ್ ಇಟ್? ಆರ್ಟಿಕಲ್ ದ ಇದೆ, ನೋ ಆರ್ಟಿಕಲ್ ಇದೆ, ಆರ್ಟಿಕಲ್ ಎ ಇದೆ, ಯಾರು ಕೊಟ್ಟೇ ಇಲ್ಲ ಅವರು, ಅಲ್ವಾ? ಸೊ ಆನ್ಸರ್ ಏನೇ ಬರ್ತದೆ ಇಲ್ಲಿ, ನಾವು ಎ ಬಳಸಬಹುದಾ? ಎ ಮೂನ್, ಹೌದಾ? ಒಂದು ಮೂನು, ಎಷ್ಟು ಮೂಲವೇ? ಹೊಸ ನಮ್ಮನೆ ಹತ್ರ ಒಂದು ಮೂನ್ ಇದೆ, ನಾನು ಫ್ರೆಂಡ್ ಮನೆ ಹತ್ರ ಹೋದೆ, ಅಲ್ಲೂ
ಅಲ್ಲೊಂದು ಮೂನ್ ಗೊತ್ತಾಗತ್ತೆ. ನೋಡ್ತೀನಿ ಸರ್, ನಾನು ಒಂದು ಒಂದು ಇಂಡಿಯಾಗೆ ಬಂದೆ ಸರ್, ಅಲ್ಲೂ ಒಂದು ಮೂನ್ ಇತ್ತು. ಅಮೆರಿಕಾಗೆ ಹೋಗಿದ್ದೆ, ಅಲ್ಲೂ ಒಂದಿತ್ತು. ಮತ್ತು ಚೈನಾಗೆ ಹೋಗ್ತಾ ಇದ್ದೆ, ಹಾಂಗ್ದವೇ ಅಲ್ಲೂ ಹೋಗಿದ್ದೆ. ಸೊ ಅಲ್ಲೂ ಒಂದು ಮೂನ್ ಇತ್ತು. ಹಾಗಾದ್ರೆ ಒಂದೊಂದು ದೇಶಕ್ಕೆ ಒಂದೊಂದು ಮೂನ್ ಕೊಟ್ಬಿಟ್ಟಿದ್ಯಾ ದೇವರು? ಇಲ್ಲಲ್ಲ. ಓಕೆ. ಸೊ ಇಸ್ ಅ ಯುನಿಕ್. ಎಸ್, ಒಂದೇ ಇಡೀ ಸೋಲಾರ್ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥದ್ದು ಒಂದೇ ಪ್ಲಾನೆಟ್, ಅದು ಮೂನ್ ಅಂತಕ್ಕಂಥದ್ದು, ಅಲ್ವಾ? ಇನ್ನೊಂದು ಮೂನ್ ಇಲ್ಲ. ಇದೆ ಸರ್, ಅದು ಬೇರೆ ಇದೆ. ಮರ್ಕ್ಯೂರಿ ಇದೆ ಸರ್, ಯುರೇನಸ್ ಇದೆ, ಅಲ್ವಾ? ಜುಪಿಟರ್ ಇದೆ. ಈ ತರ ಬೇರೆ ಬೇರೆ ಪ್ಲಾನೆಟ್ಸ್ ಇದೆ. ಮೂನ್ ಮಾತ್ರ ಒಂದೇ, ಅಲ್ವಾ? ಸೊ ಹಾಗಾಗಿ ಯಾವ್ದೆಲ್ಲ ಈ ತರ ಯುನಿಕ್ ಅಂತ ಬರ್ತದೆ, ಯೂನಿವರ್ಸಲ್. ಎಸ್, ಗೊತ್ತಾಗ್ತಿದೆಯಾ? ಯೂನಿವರ್ಸಲ್, ಯುನಿಕ್ ಆಯ್ತಾ, ವಿಶೇಷವಾಗಿ ಒಂದೇ ಅಂತ ನಾವು ಎಲ್ಲಿ ಬಳಸ್ತೀವಿ ಅಂತದನ್ನ ಅಂತ ಕಡೆ ನಾವು ಆರ್ಟಿಕಲ್ ತಾ ಬಳಸ್ತೀವಿ. ಎಸ್, ಓಕೆ. ದ ಮೂನ್, ದ ಸನ್. ಎಸ್, ಓಕೆ. ಈ ಸನ್ನೆ ಬೇರೆ. ಓಕೆ. ಸೊ ಈ ರೀತಿ ನಾವು ಆರ್ಟಿಕಲ್ ಅನ್ನು ಬಳಸ್ತಾ ಹೋಗ್ತೀವಿ. ನೆಕ್ಸ್ಟ್, ಐ ಹ್ಯಾವ್ ಬಾಟ್ ಸಮ್ ಚೀಸ್, 5 ಆಪಲ್ಸ್ ಅಂಡ್ ಡ್ಯಾಶ್ ಬಾಟಲ್ ಆಫ್ ವೈನ್ ಅಂತ ಇದೆ. ಐ ಹ್ಯಾವ್ ಬಾಟ್ ಸಮ್ ಚೀಸ್. ಓಕೆ, ಸಮ್ ಚೀಸ್. ಸಮ್ ಚೀಸ್ ಯಾಕೆ ನಾವು ಆರ್ಟಿಕಲ್ ಬಳಸಕ್ಕಾಗಲಿಲ್ಲ ಸರ್? ಸಮ್ ಚೀಸ್ ನಾವು ಕೌಂಟ್ ಮಾಡ್ತೀರಾ? ಒಂದ್ ಚೀಸ್, ಎರಡ್ ಚೀಸ್ ಅಂತ ಏನಾದ್ರು ಗಿಣ್ಣು ಬರ್ತದಲ್ಲ ಅದು. ಇಷ್ಟು ಬಳಸ್ತೀರಾ? ಒಂದು ಎರಡೊಂದು ಬಳಸಕ್ಕಾಗತ್ತಾ? ದಿಸ್ ಇಸ್ ಅನ್ಕೌಂಟೇಬಲ್, ಅಲ್ವಾ? ಅನ್ಕೌಂಟೇಬಲ್. ಹಾಗಾಗಿ ನಾವು ಸಮ್ ಅಂತಾನೆ ಬಳಸ್ಬೇಕಾಗತ್ತೆ. ಆರ್ಟಿಕಲ್ ನಾವು ಯಾವುದು ಬಳಸಕ್ ಹೋಗಲ್ಲ. ನೆಕ್ಸ್ಟ್, ಇಲ್ಲಿ 5 ಆಪಲ್. ಸೊ ಇಲ್ಲಿ ನಾವು 5 ಅಂತ ಬಳಸ್ಬೋದು, ತೊಂದ್ರೆ ಇಲ್ಲ. ನಂಬರ್ ಕೊಡ್ಬೋದು ಇದಕ್ಕೆ. ಇದಕ್ಕೆ 5 ಚೀಸು, 1 ಚೀಸ್ ಅಂತ ಬಳಸಕ್ಕಾಗಲ್ಲ. ನೆಕ್ಸ್ಟ್, ಅಂಡ್ ಬಾಟಲ್. ಬಾಟಲ್ ಅಷ್ಟೇ 1 2 3 4 ಹಿಂಗೆ ಕೊಟ್ಕೊಂಡು ಹೋಗ್ಬೋದು, ಹೌದಲ್ವಾ? ಬಾಟಲ್ ಇದು ಕೌಂಟೇಬಲ್. ಎಸ್, ಇದೇನು ಕೌಂಟೇಬಲ್, ಅಲ್ವಾ? ಸೊ ಹಾಗಾಗಿ ಮಾಡ್ಬೋದು. ಹಾಗಾದ್ರೆ ಇಲ್ಲಿ ಬಾಟಲ್ ಆಫ್ ವೈನ್, ಎಷ್ಟು ವೈನ್ ಬೇಕು ನಿಮಗೆ? 2 ಬಾಟಲ್, ಅಲ್ವಾ? 1 ಬಾಟಲ್ ಆದ್ರೆ ಎ ಅಂತ ನಾವು ಬಳಸ್ಬಿಡ್ತೀವಿ. ಸೊ ಹಾಗಾಗಿ ನಾವಿಲ್ಲಿ ಇಲ್ಲಿ ಆಪ್ಷನ್ ಇಲ್ಲ 2 3 ಬಾಟಲ್ 4 ಬಾಟಲ್ ಅಂತ ಇಲ್ಲ, ಆಯ್ತಾ? ಸೊ ಹಾಗಾಗಿ ಆರ್ಟಿಕಲ್ ದ ಮತ್ತೆ ಎ ಆನ್ ಅಂತ ಇದೆ. ಸೊ ಹಾಗಾಗಿ ಎ ಬಾಟಲ್, ಎ ಬಾಟಲ್ ಆಫ್ ವೈನ್. ನಾವು ಯಾರನ್ನ ಕೇಳ್ತೀವಿ, ಪ್ಲೀಸ್ ವುಡ್ ಯು ಪ್ಲೀಸ್ ಗಿವ್ ಮೀ ಎ ಎ ಕಪ್ ಆಫ್, ಅಥವಾ ಎ ಕಪ್ ಆಫ್ ಕಾಫಿ ಅಂತ ಕರಿತೀವಿ, ಅಲ್ವಾ? ಒಂದು ಕಪ್ ಆಫ್ ಕಾಫಿ, ಕಪ್ ಆಫ್ ಕಾಫಿ. ಎಸ್, ಆಯ್ತಾ? ಎ ಗ್ಲಾಸ್ ಆಫ್ ವಾಟರ್. ನೋಡಿ, ಎ ಬಳಸಿದ್ವಾ? ಹಾಗೆ, ಆಯ್ತಾ? ಈ ತರ ನಾವು ಯಾವ್ದು ಅನ್ಕೌಂಟೇಬಲ್ ಬರ್ತದೋ ಅಲ್ಲಿಗೆ ನಾವೇನ್ ಮಾಡ್ತೀವಿ, ಒಂದು ಶೇಪ್ ಇರ್ತಕ್ಕಂಥ ವಸ್ತುನ ಬಳಸಿ ನಾವು ಬಳಸ್ತೀವಿ. ಇಲ್ಲಿ ಬಾಟಲ್ ಬಳಸಿದ್ವಿ, ಇಲ್ಲಿ ಕಪ್ ಬಳಸಿದ್ವಿ, ಇಲ್ಲಿ ಗ್ಲಾಸ್ ಬಳಸಿದ್ವಿ, ಆಯ್ತಾ? ಅಂತ ಅದೇ ತರಹ ಎ ಪ್ಲೇಟ್ ಆಫ್ ಫುಡ್, ಅಥವಾ ಒಂದು ಪ್ಲೇಟ್ ಫುಡ್. ಈಗ ನಾವು ಟಿಫನ್ ತಿಂಡಿ ಎಲ್ಲ ಕೇಳ್ತೀವಲ್ವಾ ಹೋಟೆಲ್ನಲ್ಲಿ ಹೋದಾಗ, ಸೊ ಅಷ್ಟೇ. ಅಥವಾ ಅದು ಒಂದು ಪ್ಲೇಟ್ ಅಂತ ಕೇಳ್ತೀವಿ ನಾವು, ಅಲ್ಲ? ಒಂದು ಊಟ ಅಂತ ಹೇಳ್ತೀವಿ, ಒಂದು ಊಟ ಅಂತ ಕರಿತೀವಿ. ಒಂದು ಊಟಕ್ಕೆ ಅದು ಫಿಕ್ಸ್ ಆಗ್ಬಿಟ್ಟಿದೆ, ಎಷ್ಟೇ ಕೊಡ್ತೀವಿ ಅಂತ, ಆಯ್ತಾ? ದೋಸಾ, ಒಂದು ಪ್ಲೇಟ್ ದೋಸಾ. ಎಸ್, ಆ ಪ್ಲೇಟ್. ಸೊ ಅದನ್ನ ಮೆನ್ಷನ್ ಮಾಡ್ತೀವಿ, ಆಯ್ತಾ? 2 ದೋಸೆ ಕೊಡಿ ಅಂತ ಹೇಳ್ತೀವ, ಒಂದು ಪ್ಲೇಟ್. ಎಷ್ಟು ಪ್ಲೇಟ್? 1 ಪ್ಲೇಟ್, 2, ಲೈಕ್ ದಟ್. ಓಕೆ. ಸೊ ಅದೇ ರೀತಿ ನಾವಿಲ್ಲಿ ಬರಿತಾ ಹೋಗ್ತೀವಿ. ಓಕೆ ಸ್ಟೂಡೆಂಟ್ಸ್, ಈ ರೀತಿ ನಾವು ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಇಲ್ಲಿ ತುಂಬಾನೇ ಇದೆ ಅರ್ಥ ಮಾಡ್ಕೊಳ್ಳುವಂಥದ್ದು. ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ. ಸೊ ಇದೇ ತರದ ವಿಡಿಯೋಸ್ಗಳು ತುಂಬಾನೇ ಇದಾವೆ. ಸೊ ವಾಚ್ ಮಾಡ್ತಾ ಇರಿ, ನಿಮ್ಗೆ ಅರ್ಥ ಆಗ್ಬೇಕಾ? ಯಾಕೆಂದ್ರೆ ಎಷ್ಟು ವಿಡಿಯೋ ನೋಡಿದ್ವಿ ಅನ್ನೋದು ಮುಖ್ಯ ಅಲ್ಲ. ಎಸ್, ಎಷ್ಟು ವಿಡಿಯೋ, ಒಂದೇ ವಿಡಿಯೋ ನೋಡಿದ ಎಸ್ ನನಗೆ ಪರ್ಫೆಕ್ಟ್ ಆಗಿ ಅರ್ಥ ಆಯ್ತು ಅನ್ನೋದು ಮುಖ್ಯ. ಸೊ ಹಾಗಾಗಿ ನೀವು ಈ ತರದ ಒಂದು ವಿಡಿಯೋ ನೋಡಿದ್ರೆ ಸಾಕು, ನಿಮಗೆ ಕಂಪ್ಲೀಟ್ ಅರ್ಥ ಆಗುತ್ತೆ. ಓಕೆನಾ? ಸೊ ಯಾಕೆಂದ್ರೆ ಅಲ್ಲಿ ಕಾನ್ಸನೆಂಟ್ ಆಗಿದ್ದು ಓವಲ್ ಸೌಂಡ್ ಆಗಿ ಹೇಗೆ ಚೇಂಜ್ ಯೂಸ್ ಆಗುತ್ತೆ ಅದನ್ನ ಹೇಳ್ಕೊಟ್ಟಿದ್ದೀನಿ, ಅಲ್ವಾ? ಆರ್ಟಿಕಲ್ ದ ಹೇಗೆ ಒಂದು ವಾಟ್ ಇಸ್ ದಟ್ ಡೆಫಿನೆಟ್ ಆಗಿ ಹೇಗೆ ಯೂಸ್ ಮಾಡಬೇಕು ಅದನ್ನ ಹೇಳ್ಕೊಟ್ಟಿದ್ದೀನಿ. ಎಸ್, ಓಕೆ. ಸೊ ಮತ್ತೆ ಆರ್ಟಿಕಲ್ ಎ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಅರ್ಥ ಆಯ್ತಾ?
ಸೊ ಈಗ ನೆಕ್ಸ್ಟ್ ಒಂದು 3 ಕ್ವಶನ್ಸ್ ಇದೆ. ಆ 3 ಕ್ವಶನ್ಸ್ ಬಗ್ಗೆ ನಾವು ಸ್ಟಡಿ ಮಾಡೋಣ. ಇಲ್ಲಿ ನೋಡಿ ಕ್ವಶನ್ ನಂಬರ್ 40 ಏನಿದೆ ಅಂತ ಹಾಗೆ ಓದಿ. ಹ್ಯಾವ್ ಯು ಎವರ್ ಬೀನ್ ಟು ಡ್ಯಾಶ್ ಸಿಸಿಲಿ? ಸಿಸಿಲಿ ಅಂತಕ್ಕಂಥದ್ದು ಒಂದು ಕಂಟ್ರಿ. ಎಸ್. ಓಕೆ. ಹ್ಯಾವ್ ಯು ಎವರ್ ಬೀನ್ ಟು ಇಂಡಿಯಾ ಅಂತಾನೆ ಹಾಕೋಣ. ಎಸ್, ಇಂಡಿಯಾ. ಓಕೆ. ಸೊ ಇಲ್ಲಿ ನೀವು ಹ್ಯಾವ್ ಯು ಎವರ್ ಬೀನ್ ಅಲ್ವಾ, ಯಾವಾಗ್ಲೂ ಸಿಸಿಲಿಯಲ್ಲಿ ಇರ್ತೀರಾ ಅಂತ ಕೇಳ್ತೀವಿ ಅಲ್ವಾ. ಸೊ ಇಲ್ಲಿ ಕಂಟ್ರಿ ಅಂದಾಗ ನೀನು ಅಂದ್ರೆ ಪರ್ಟಿಕ್ಯುಲರ್ ಹೇಳಿದಾಗ ಇಂಡಿಯಾ ಅಂತ ಹೇಳಿದಾಗ ನಾವು ಒಂದ್ ಇಂಡಿಯಾ ಟು ಇಂಡಿಯಾ ಅಂತ ಹೇಳಕ್ಕಾಗಲ್ಲ, ಹೇಳ್ತೀವಾ? ಇದು ಒಂದೇ ಅಲ್ಲ. ಹಾಗಾಗಿ ಇನ್ ಇಂಡಿಯಾ ಅನ್ನೋದಿಲ್ಲ, ಅದು ದ ಇಂಡಿಯಾ, ದ ಸಿಸಿಲಿ, ಎ ಸಿಸಿಲಿ ಬಳಸಲ್ಲ, ಅದು ನೋ ಆರ್ಟಿಕಲ್ ಹಿಯರ್. ಓಕೆ. ಕಂಟ್ರಿ ಬಂದಾಗ ಯಾವ್ದು ಆರ್ಟಿಕಲ್ ನ ಬಳಸಲ್ಲ. ಹಾಗಾದ್ರೆ ನಾನು ಯಾವ ಕಂಟ್ರಿಗೂ ಬಳಸೋದಿಲ್ವ ಸರ್? ನೋಡಿ, ಈ ತರ ಕಂಟ್ರಿಗಳಿಗೆ ನೋ ಆರ್ಟಿಕಲ್. ಎಸ್, ಅರ್ಥ ಆಗ್ತಿದ್ಯಾ? ಆದ್ರೆ ನೋಡಿ, ಯು ಎಸ್ ಎ, ಯು ಕೆ, ಯು ಎ ಇ, ಎಸ್, ಈ ತರ ಬಂದಾಗ ಆರ್ಟಿಕಲ್ ದ ಬಳಸ್ತೀವಿ. ವೆರಿ ಕೇರ್ಫುಲ್. ಆಲ್ರೆಡಿ ಒಂದು ಈ ತರದೊಂದು ವಿಡಿಯೋ ಮಾಡಿದೀನಿ. ಆರ್ಟಿಕಲ್ ಅನ್ನೋ ಕಾನ್ಸೆಪ್ಟೇ ವಿಡಿಯೋ ಆಗಿದೆ, ಅಲ್ಲಿ ಒಂದ್ಸಲ ವಾಚ್ ಮಾಡಿ. ಅರ್ಥ ಆಗ್ತಿದ್ಯಾ? ಈ ತರ. ಅದೇ ದ ಇಂಡಿಯಾ ಅಂತ ಬಳಸಲ್ಲ, ದ ಅಮೆರಿಕಾ ಅಂತ ಬಳಸಲ್ಲ. ಎಸ್. ಓಕೆ. ಆದ್ರೆ ನಾವಿಲ್ಲಿ ಆನ್ ಇಂಡಿಯನ್ ಅಂತ ಬಳಸ್ತೀವಿ. ಎಸ್, ಬಿಕಾಸ್ ಆಫ್ ಐ ಇಸ್ ಅ ಓವಲ್, ರೈಟ್? ಆನ್, ಇವನೊಬ್ಬ ಭಾರತೀಯ ಅಂತ. ಓಕೆ. ಅದೇ ತರಹ ಆನ್ ಅಮೆರಿಕನ್ ಬಳಸ್ತೀವಿ. ಎಸ್. ಅದೇ ರೀತಿ ಇನ್ಯಾವ್ದು ಬೇರೆ? ಈಗ ಚೈನೀಸ್, ಆನ್ ಚೈನೀಸ್ ಅಂತ ಬಳಸಲ್ಲ. ಎಸ್, ರಾಂಗ್ ಆಗುತ್ತೆ. ಆಯ್ತಾ? ಚೈನೀಸ್ ಅಂತ ಬಳಸ್ತೀವಿ, ದ ಚೈನೀಸ್. ಪರ್ಟಿಕ್ಯುಲರ್ ಹೇಳ್ತಿದೀವಲ್ಲ, ಸೊ ಹಾಗಾಗಿ. ಸೊ ನೆಕ್ಸ್ಟ್, ಡ್ಯಾಶ್ ಕಿಲಿಮಾಂಜರೋ ಈಸ್ ಸಿಚುಯೇಟೆಡ್ ಇನ್ ತಾಂಜೇನಿಯಾ ಅಂತಿದೆ. ಡ್ಯಾಶ್ ಕಿಲಿಮಾಂಜರೋ ಈಸ್ ಸಿಚುಯೇಟೆಡ್ ಇನ್ ತಾಂಜೇನಿಯಾ ಅಂತಿದೆ. ಸೊ ಕಿಲಿಮಾಂಜರೋ ಅಂತಕ್ಕಂಥದ್ದು ಒಂದು ಪ್ಲೇಸ್, ಜಿಯೋಗ್ರಫಿಲಿ ಬರ್ತಕ್ಕಂಥ ಒಂದು ಪ್ಲೇಸ್ ಕಿಲಿಮಾಂಜರೋ. ಐ ಥಿಂಕ್ ಅದು ಮೌಂಟೇನ್ ಇರ್ಬೇಕು ಮೋಸ್ಟ್ಲಿ. ಆಯ್ತಾ? ಕಿಲಿಮಾಂಜರೋ. ಸೊ ಅದಿಲ್ಲಿ ತಾಂಜೇನಿಯಾದಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ಅಲ್ವಾ. ಸೊ ಈಗ ಇದೊಂದು, ಅದು ಕೆಲವೊಂದು ಏನು ಜಾಸ್ತಿ ವೋಲ್ಕೆನ್ ಆಗುವಂಥದ್ದು ಮತ್ತೆ ಮೌಂಟೇನ್ಸ್ ಇವೆಲ್ಲವೂ ಕೂಡ ಒಂದು ಸುಮಾರು ಇದಾವೆ, ಒಂದು ಎರಡು ಇಲ್ಲ. ಸೊ ಸೊ ಅದೇ ರೀತಿ ನಾವು ಇದು ಒಂದು ಪ್ಲೇಸ್ ಅಷ್ಟೇ. ಸೊ ಹೀಗಿದ್ದಾಗ ಪ್ಲೇಸ್ ಅಥವಾ ಸಿಟಿ ಮುಂದೆ ಅಥವಾ ಒಂದು ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್, ನೋಡಿ, ಜಿಯೋಗ್ರಫಿಕಲ್ ಪ್ಲೇಸ್, ಅದ್ರ ಮುಂದೆ ನಾವು ಯಾವುದೇ ಆರ್ಟಿಕಲ್ ಬಳಸಲ್ಲ. ಅರ್ಥ ಆಗ್ತಿದೆಯಾ? ಸೊ ಹಾಗೆ ಆರ್ಟಿಕಲ್, ನೋ ಆರ್ಟಿಕಲ್. ಎಸ್. ನೆಕ್ಸ್ಟ್, ಶಿ ಟೋಲ್ಡ್ ಹಸ್, ನೋಡಿ, ಶಿ ಟೋಲ್ಡ್ ಹಸ್ ಡ್ಯಾಶ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಶಿ ಟೋಲ್ಡ್ ಹಸ್ ಡ್ಯಾಶ್ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ ಇದೆ. ಓಕೆನಾ? ಡ್ಯಾಶ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಸೊ ಇಲ್ಲಿ ಆರ್ಟಿಕಲ್ ಏನಿದೆ? ಐ ಇದೆ. ಎಸ್. ಐ ಇದ್ರೆ ಎ ಇ ಐ ಒ ಯು. ಎಸ್, ಮಾತ್ರ ಎ ಇ ಐ ಒ ಯು ಅಂತಲ್ಲ. ಸೊ ಹಾಗಾಗಿ ಏನ್ ಬಳಸ್ತೀವಿ? ಆನ್ ಇಂಟ್ರೆಸ್ಟಿಂಗ್. ಎಸ್. ಓಕೆ. ಆನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಶಿ ಟೋಲ್ಡ್ ಹಸ್ ಆನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಈ ರೀತಿ ನಾವು ಆನ್ಸರ್ ಮಾಡ್ತೀವಿ. ಓಕೆನಾ? ಓಕೆ. ಸೊ ಅರ್ಥ ಆಯ್ತು ಅಂತ ಅನ್ಸುತ್ತಲ್ಲ. ಎಲ್ಲಾ ತರದ್ದು ಹೇಳ್ಕೊಟ್ಬಿಟ್ಟಿದ್ದೀನಿ ಇವಾಗ. ಕ್ವಶನ್ಸ್ ನಿಮ್ಗೆ ಆ ಒಂದಷ್ಟು ಆರ್ಟಿಕಲ್ ದ ಮಾತ್ರ ಏನ್ ನೀವು ಒಂದಷ್ಟು, ನಾನೊಂದು ವಿಡಿಯೋ ಮಾಡಿದ್ದೀನಿ ಆರ್ಟಿಕಲ್ ಬಗ್ಗೆ ಆಲ್ರೆಡಿ. ಸೊ ಅಲ್ಲಿ ಹೋಗಿ ನೀವು ನೋಡಿದ್ರೆ ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಅಂತ ಅನ್ಕೊಂತೀನಿ. ಓಕೆ. ಸೊ ನೆಕ್ಸ್ಟ್ ಏನ್ ಕ್ವಶನ್ ಇದೆ ನೋಡೋಣ. ಓಕೆ. ಸರಿ. ಫಸ್ಟ್ 43 ಕ್ವಶನ್ ಓದಿ ಹಾಗೇನೆ.
ಮೈ ಫ್ರೆಂಡ್ ವಾಸ್ ಬಾರ್ನ್ ಇನ್ USA. USA ಹುಟ್ಟಿದ ಅಂತಿದೆ. ಆಯ್ತಾ? ಇಲ್ಲಿ ನಾವು ಆನ್ USA ಸರ್ ಯಾಕೆ ಬಳಸಕ್ಕಾಗಲ್ಲ, ಯು ಇದೆಯಲ್ಲ ಸರ್ ಅಲ್ಲಿ ಅಂತ ಹೇಳ್ತೀವಿ ಅಲ್ವಾ. ಸೊ ಇಲ್ಲಿ ಕಂಟ್ರಿ ನೇಮ್ಸ್ ಇದೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಆನ್ ಅಂತಂದ್ರೆ ಫಸ್ಟ್ ಆಫ್ ಆಲ್ ಒಂದು ಅಂತ. ಆಯ್ತಾ? ಈಗ ಮೈ ಫ್ರೆಂಡ್, ನನ್ನ ಫ್ರೆಂಡು ಒಂದು USA ಹುಟ್ಟಿದ ಅಂತ ಆಗುತ್ತೆ. ಅದು ಕರೆಕ್ಟಾ? ಒಂದು USA, ಪಕ್ಕದಲ್ಲಿ ಇನ್ನೊಂದು USA ಇದೆಯಾ? ಪಕ್ಕದಲ್ಲಿ ಇನ್ನೊಂದು ಅಮೆರಿಕ ಇದೆಯಾ? ಇಲ್ಲ ಅಲ್ಲ. ಓಕೆ. ಸೊ ಫಸ್ಟ್ ಆಫ್ ಆಲ್ ನೀವು ಹ್ಯಾನ್ ಅಂದ್ರೆ ಮೀನಿಂಗ್ ತಿಳ್ಕೊಬೇಕು. ಅದು ಒನ್ ಅಂತ. ಓಕೆ. ಈಗ ಆನ್ ಇಂಟ್ರೆಸ್ಟಿಂಗ್ ಅಂತ ಹೇಳಿದೆ ಆಗ್ಲೇ ಅಲ್ವಾ. ಅಂದ್ರೆ ಇದು ಒಂದು, ನೋಡಿ, ಇದು ಒಂದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಎಸ್, ಈ ತರ ಅರ್ಥ ಕೊಡುತ್ತೆ ಹ್ಯಾನ್ ಅಂತಕ್ಕಂಥದ್ದು. ಆಯ್ತಾ? ಸುಮ್ಮನೆ ಓಲ್ ಸೌಂಡ್ ಬಂತು ಅಂತೇಳಿ ನಾವು ಆನ್ ಬಳಸಕ್ ಆಗಲ್ಲ. ಅರ್ಥ ಆಗ್ತಿದ್ಯಾ? ಸೊ ಅದೇ ರೀತಿ ಒಂದು USA ಅಂತ ಆಗತ್ತಾ? ಆಗಲ್ಲ. ಒಂದೇ ಕಂಟ್ರಿ ಬನ್ರಿ. ಎಸ್, ಒಂದೇ ಕಂಟ್ರಿ. ಸೊ ಹಾಗಾಗಿ ಸರ್, ಹಾಗಾದ್ರೆ ಆರ್ಟಿಕಲ್ ದ ಬಳಸ್ಬೋದು ಸರ್. ಇಲ್ಲಿ ಇದು ಅಷ್ಟೇ. ಇದು ಮೀನಿಂಗ್ ಏನು? ನಾವು ಕಂಟ್ರಿ ಹೇಳುವಾಗ ನಾವು ಆರ್ಟಿಕಲ್ ದ USA ಅಂತ ಬಳಸ್ತೀವಿ ಅಂತ ಹೇಳಿದೆ. ದ USA ಅಂತ ಬಳಸಲ್ಲ. ಏನ್ ಬಳಸ್ತೀವಿ ಗೊತ್ತಾ? ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತ ಬಳಸ್ತೀವಿ. ಎಸ್, ಇದು ಇಂಪಾರ್ಟೆಂಟ್. ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಈಗ ಮಾತ್ರ ಬಳಸ್ತೀವಿ ನಾವು. ದ USA ಅಂತ ಬಳಸಲ್ಲ. ಎಸ್, ದ USA ಅಂತ ನಾವು ಬಳಸಲ್ಲ. USA ಅಷ್ಟೇ. ಅರ್ಥ ಆಯ್ತಾ? ಈಗ ಆರ್ಟಿಕಲ್ ಏನ್ ಬಳಸ್ತೀವಿ ನಾವು? ನೋ ಆರ್ಟಿಕಲ್. ಓಕೆ. ನೆಕ್ಸ್ಟ್, ಐ ಡೋಂಟ್ ಲೈಕ್ ಟು ಕಮ್ ಲೇಟ್ ಇನ್ ಡ್ಯಾಶ್ ಈವ್ನಿಂಗ್. ಇದು ಕೂಡ ನಾನು ಹೇಳಿದ್ದೀನಿ, ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೆ. ಸೊ ಇಲ್ಲಿ ನಾವು ದ ಯಾವಾಗ ಯೂಸ್ ಮಾಡ್ತೀವಿ ಸಾಮಾನ್ಯವಾಗಿ ಅಂದ್ರೆ, ನೋಡಿ, ಇನ್ ದ ಈವ್ನಿಂಗ್. ಎಸ್, ಇನ್ ದ ಮಾರ್ನಿಂಗ್. ಎಸ್, ಅರ್ಥ ಆಗ್ತಿದ್ಯಾ? ಸೊ ಈ ತರ ನಾವು ಬಳಸುವಾಗ ಆರ್ಟಿಕಲ್ ಬಳಸ್ತೀವಿ. ನೋಡಿ, ಇನ್ ದ ಈವ್ನಿಂಗ್ ಆರ್ಟಿಕಲ್ ದ ಅಂತ ಒಂದಷ್ಟು ಇದಾವೆ ಆರ್ಟಿಕಲ್ಸ್ ಪರ್ಟಿಕ್ಯುಲರ್ ಯೂಸ್ ಮಾಡ್ತಾ ನಿಮ್ಗೆ ಬರ್ತದೆ. ಓಕೆ. ನೆಕ್ಸ್ಟ್, ಹ್ಯಾವ್ ಯು ಸೀನ್ ಟಾಮ್ ಅನ್ನೋ ಪರ್ಸನ್. ಓಕೆ. ಟಾಮ್ ಇಸ್ ಅ ಪರ್ಸನ್. ಓಕೆ. ಹ್ಯಾವ್ ಯು ಸೀನ್ ಟಾಮ್ ಟುಡೇ. ನೀನು ಟಾಮ್ ಅವ್ರನ್ನ ನೋಡಿದ್ಯಾ? ನಾವಿಲ್ಲಿ ಎ ಬಳಸಲ್ಲ. ಯಾಕೆ ಹೇಳಿ? ನಾನು ಆಗ್ಲೇ ಹೇಳಿದೆ, ಇಲ್ಲಿ ಏನಿದೆ ಒಂದಂತ ಆಯ್ತು ಸರ್ ಅಂತ ಹೇಳಿದ್ವಿ ಅಲ್ವಾ. ಸೊ ಒನ್ ಟಾಮ್, ಟೂ ಟಾಮ್, ತ್ರೀ ಟಾಮ್ ಅಂತಿದ್ಯಾ? ಇಲ್ಲ. ದ ಟಾಮ್. ಹ್ಯಾವ್ ಯು ಸೀನ್ ದ ಟಾಮ್ ಟುಡೇ? ದ ಟಾಮ್ ಪರ್ಟಿಕ್ಯುಲರ್ ನಾವು ಹೇಳಕ್ಕಲ್ಲಿ ಟಾಮ್, ದ ಟಾಮ್ ಅಂತ ಬಳಸಲ್ಲ. ಇರೋದೇ ಒಬ್ಬ ಅಲ್ವಾ. ಒಬ್ಬ ಆದ್ಮೇಲೆ ಮತ್ತೆ ದ ಟಾಮ್ ಅಂತ ಹೇಳಿ ಹೇಳಕ್ಕಾಗತ್ತೆ. ಅದೇ ನೋಡಿ, ಅದೇ ನಾವು ಎ ಬುಕ್ ಅಂತಾನೆ ಬಳಸ್ಬೋದು. ಎಷ್ಟು ಬುಕ್ಗಳಿದೆ ಆಯ್ತಾ? ನನ್ನ ಟೇಬಲ್ ಮೇಲೆ ಒಂದಿದೆ ಆಯ್ತಾ, ಟೇಬಲ್ ಕೆಳಗಡೆ ಒಂದಿದೆ, ಟೇಬಲ್ ಪಕ್ಕದಲ್ಲಿ ಒಂದಿದೆ ಅಲ್ಲ, ಟೇಬಲ್ ಹಿಂಭಾಗ ಒಂದಿದೆ ಇಲ್ಲಿ. ಎಸ್, ಈ ತರ ಹೇಳುವಾಗ ನಾವು ಬುಕ್ ನ ಬಳಸ್ತೀವಿ. ಟಾಮ್ ಎಷ್ಟು ಚೆನ್ನಾಗಿದ್ರೆ ಒಬ್ಬನೇ ಅಲ್ಲ ಟಾಮು. ಸೊ ನೋ ಆರ್ಟಿಕಲ್. ಹ್ಯಾವ್ ಯು ಸೀನ್ ಟಾಮ್ ಟುಡೇ? ಹ್ಯಾವ್ ಯು ಸೀನ್ ಯುವರ್ ಫ್ರೆಂಡ್ ಟುಡೇ? ಹ್ಯಾವ್ ಯು ಸೀನ್ ದ ಟೀಚರ್? ಹ್ಯಾವ್ ಯು ಸೀನ್ ಟೀಚರ್ ಟುಡೇ? ದ ಟೀಚರ್ ಅಂತ ಬಳಸ್ತೀವಿ ನೋಡಿ. ದ ಟೀಚರ್. ಎಸ್, ದ ಟೀಚರ್ ಅಂದ್ರೆ ಇಲ್ಲಿ ದ ಟೀಚರ್ ಅಂದ್ರೆ ಎ ಟೀಚರ್ ಅಂತಂದ್ರೆ ಬೇರೆ, ದ ಟೀಚರ್ ಅಂದ್ರೆ ಬೇರೆ. ಯಾಕೆ ಹೇಳಿ? ದ ಟೀಚರ್ ಅಂತಂದ್ರೆ ಯಾವ ಟೀಚರು? ನಮ್ಮ ಟೀಚರ್. ನಾನು ಯಾವ್ದು ಕೇಳ್ತಿದ್ದೀನಿ ಆ ಟೀಚರ್ ಅಂತ. ಎ ಟೀಚರ್ ಅಂದ್ರೆ ಒಬ್ಬ ಟೀಚರ್ ನೋಡ್ದಂದ್ರೆ ಒಬ್ಬ ಟೀಚರ್ ನೋಡ್ಬಿಟ್ಟು ಏನ್ ಪ್ರಯೋಜನ ನಮ್ಗೆ ಅಲ್ವಾ? ಅರ್ಥ ಆಯ್ತಾ ಇವಾಗ? ದ ಟೀಚರ್, ನಮ್ಮ ಟೀಚರ್ ಇದಾರಲ್ಲ ಆ ಟೀಚರ್, ದ ಟೀಚರ್ ಅವ್ರಿಗೆ ಹೆಸರಿದೆ. ಓಕೆ. ಬಟ್ ಎ ಟೀಚರ್ ಅಂದ್ರೆ ಒಬ್ಬ ಟೀಚರ್. ಯಾವ್ದೋ ಟೀಚರ್ನ ನೋಡ್ಬಿಟ್ಟು ನೋಡಕ್ ಕೇಳ್ತಾರೆ ಯಾರಾದ್ರು ಅಲ್ವಾ? ಎಸ್. ಈಗ ನಮ್ಮನ್ನ ನಾಯಿ ಸಾಕಿರ್ತೀವಿ ಅಂತ ಅನ್ಕೊಳ್ಳೋಣ. ಆ ನಾಯಿ ಎಲ್ಲೋ ಮಿಸ್ ಆಗಿ ಮನೆಯಿಂದ ಹೊರಗಡೆ ಹೊರಟೋಗಿರ್ತದೆ. ಒಂದ್ ನಾಯಿ ನೋಡ್ದ ಅಂತ ಕೇಳ್ತೀರಾ? ನಮ್ಮ ನಾಯಿ ನೋಡ್ದ ಅಂತ ಕೇಳ್ತೀರಾ?
ಹೌದಲ್ವಾ? ಇನ್ನು ಇಲ್ಲಿ ನಮ್ ನಾಯಿ ಇತ್ತಲ್ಲ, ಅದು ನೋಡಿದ್ರ ಈ ಬೀದಿಲಿ ಏನಾದ್ರು ಹೊರಗಿದ್ ನೋಡಿದ್ರ ಅಂತ ಕೇಳ್ತೀರಾ, ಅಥವಾ ಒಂದ್ ನಾಯಿ ನೋಡಿದ್ರ ಅಂತ ಕೇಳ್ತೀರಾ? ಒಂದ್ ನಾಯಿ ಎಷ್ಟೋ ನಾಯಿಗಳಿರ್ತಾವಲ್ಲ. ಎಸ್. ಸೊ ದಿಸ್ ಇಸ್ ವಾಟ್ ಡಿಫರೆನ್ಸ್. ಎಸ್. ಓಕೆ. ಹೂ ಸೆಡ್ ದಟ್ ಅರ್ತ್ ಈಸ್ ರೌಂಡ್? ಯಾರು ಹೇಳಿದ್ದು? ಗೊತ್ತಿಲ್ಲ ಸರ್. ಎಸ್ ಅಲ್ವಾ? ಸೋಷಿಯಲ್ ಟೀಚರ್ ಕೇಳಿದ್ರೆ ಗೊತ್ತಾಗುತ್ತೆ. ಸೊ ಅದು ಬೇಡ ನಮ್ಗೆ, ಈಗ ಆರ್ಟಿಕಲ್ ಫಿಲ್ ಮಾಡಿ. ಓಕೆ. ಸೊ ಆನ್ ಬಳಸ್ತೀವ ಸರ್? ಇಲ್ಲಿ ಇ ಇದೆಯಲ್ಲ ಸರ್, ನೋಡಿ, ಇ ಅದೇ ಆನ್ ಬಳಸ್ಬೋದಾ? ಆನ್ ಬಳಸ್ಬೋದಾ? ನಾವಿಲ್ಲಿ ಆನ್ ಅಂತ ಅವಾಗಲೇ ಹೇಳಿದೆ, ಏನಂತ? ಒಂದು ಅಂತ. ಅಂದ್ರೆ ಹೂ ಸೆಡ್ ದಟ್ ಒಂದು ಹರ್ತು ರೌಂಡ್ ಆಗುತ್ತೆ. ರೌಂಡ್ ಆಗುತ್ತೆ ಅಂದ್ರೆ ಈ ಒಂದು ಹರ್ತು ರೌಂಡ್ ಆಗುತ್ತಲ್ಲ, ಅದನ್ನ ಕೇಳಿದ್ರು ಯಾರು ಅಂತ. ಒಂದು ಹರ್ತು ಅಂದ್ರೆ ಇನ್ನೊಂದು ಇದೆಯಾ ಪಕ್ಕದಲ್ಲಿ? ಇಲ್ಲ, ಅಲ್ಲಲ್ಲ. ಸೊ ಹಾಗಾಗಿ ನೋ ಆರ್ಟಿಕಲ್, ಅಂದ್ರೆ ಯಾನ್ ಆರ್ಟಿಕಲ್ ಬಳಸಲ್ಲ. ನೆಕ್ಸ್ಟ್, ಅಲ್ಲಿ ಬಳಸಲಿಲ್ಲ ಅಂದ್ರೂ ತಪ್ಪಾಗುತ್ತೆ. ಯು ಸೆಡ್ ದಟ್ ಅಲ್ವಾ? ಸೊ ಬಳಸಲಿಲ್ಲ ಅಂದ್ರೆ ತಪ್ಪಾಗುತ್ತೆ. ಸೊ ಆರ್ಟಿಕಲ್ ದ. ಹೂ ಸೆಡ್ ದಟ್ ದ ಹರ್ತ್ ಇಸ್ ರೌಂಡ್? ಎಸ್, ದ ಹರ್ತ್. ಓಕೆ. ನಾವಿಲ್ಲಿ ಹರ್ತ್ ಅನ್ನೋದು ಒಂದು ಪ್ಲಾನೆಟ್ ಅಲ್ಲ. ದ ಮೂನ್ ಹೆಂಗ್ ಬಳಸಿದ್ವಿ? ದ ಮೂನ್. ಎಸ್. ಅದೇ ತರಹ ದ ಹರ್ತ್ ಅಂತ ನಾವು ಬಳಸ್ತೀವಿ. ಗೊತ್ತಾಗ್ತಿದ್ಯಾ? ಸೊ ಹಾಗಾಗಿ ಇಲ್ಲಿಗೆ ನಾವು ದ ಹರ್ತ್ ಅಂತ ಬಳಸ್ತೀವಿ. ವೇರ್ ಈಸ್ ಡ್ಯಾಶ್ ಸಹರಾ ಡೆಸರ್ಟ್? ವೇರ್ ಈಸ್ ಡ್ಯಾಶ್ ಸಹರಾ ಡೆಸರ್ಟ್ ಅಂತ ಕರಿತೀವಿ. ವೇರ್ ಈಸ್ ಡ್ಯಾಶ್ ಅಂದ್ರೆ ವೇರ್ ಈಸ್, ಇಲ್ಲಿ ಇದು ಸಹಾರಾ ಡೆಸರ್ಟ್ ಅನ್ನೋದು ಒಂದು ಡೆಸರ್ಟ್ ಇದು, ಹೌದಲ್ವಾ? ಸೊ ಯಾವುದೇ ನೀವು ಡೆಸರ್ಟ್ ನ ಬಳಸಿ, ಆಯ್ತಾ? ಡೆಸರ್ಟ್ ನ ನಾವು ಮೆನ್ಷನ್ ಮಾಡುವಾಗ ದ ನೇಮ್ ಹಾಕಿ ಡೆಸರ್ಟ್ ಅಂತ ಬರ್ತೀವಿ. ಈಗ ನಂದು ಗೊತ್ತಾ, ದ ರಿವರ್ ಕಾವೇರಿ ಅಂತ ಹೇಳ್ತೀವಲ್ಲ, ಅದೇ ತರಹ. ಎಸ್, ನಾವು ಹೆಸರು ರಿವರ್ಸ್ ನೇಮ್ ಹೇಳುವಾಗ ಆರ್ಟಿಕಲ್ ದ ಬಳಸ್ತೀವಿ. ಅದೇ ತರ ಡೆಸರ್ಟ್ ನೇಮ್ ಹೇಳುವಾಗ ಆರ್ಟಿಕಲ್ ದ ಬಳಸ್ತೀವಿ. ಅದೇ ತರ ಮೌಂಟೇನ್, ಇದು ಅಷ್ಟೇ. ದ ಮೌಂಟೈನ್, ದ ಮೌಂಟ್ ಎವರೆಸ್ಟ್. ಎಷ್ಟು ಹೇಳ್ಬೇಕಲ್ಲಿ? ಬರೀ ಮೌಂಟೇನ್ ಅಂತ ಬಿಡಿದ್ರೆ ಆಗಲ್ಲ. ಏನಲ್ಲಿ? ದ ಮೌಂಟ್ ಎವರೆಸ್ಟ್, ದ K2. ಎಸ್, ಈ ರೀತಿ ಬಂದಾಗ ನಾವು ಆರ್ಟಿಕಲ್ ತಾ ಬಳಸ್ತೀವಿ. ಆಯ್ತಾ? ಇದಕ್ಕೆ ಸಪ್ರೇಟ್ ವಿಡಿಯೋ ಮಾಡಿದೀನಿ, ಯಾವುದಕ್ಕೆಲ್ಲ ನಾವು ಆರ್ಟಿಕಲ್ ದ ಯೂಸ್ ಮಾಡ್ತೀವಿ ಅಂತ. ಅಲ್ಲಿ ಹೋಗಿ ವಾಚ್ ಮಾಡಿ. Okay, friends, I hope you have understood about article. Yes, it is excellent. So just you watch this, such this number of videos are coming in future. Okay, you focus on that. Definitely, you'll get a great marks in your examination. So whatever exam it is, yes, that's what you have to do the consultations for this. So definitely, you'll get a good, because of article is very very essential. Essential in the English grammar, and always the one question come. Okay, don't miss it and don't lose it, and have it the great mark with studying this article. Okay, have a nice day.